ಡಾಕ್ಟರ್ ರಾಜ್ ಬಗ್ಗೆ ದಿಮಾಕಿನ ಮಾತನಾಡಿ ಕ್ಷಮೆಯನ್ನ ಕೇಳಿದ್ದಾರೆ ನಟ ಚೇತನ್. ಅಣ್ಣವರ ಅಭಿಮಾನಿಗಳ ಕೋಪಕ್ಕೆ ನಡುಗಿ ಹೋಗಿದ್ದಾರೆ ನಟ ಚೇತನ್. ಅಣ್ಣವರ ಅಭಿಮಾನಿಗಳ ಕೋಪಕ್ಕೆ ನಡುಗಿ ಹೋದ ಚೇತನ್. ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕು, ಕೇಸ್ ಹಾಕಿದ ಮೇಲೆ ಸಾರಿ. ಚೇತನ್ ವಿರುದ್ಧ ರಾಜ್ಯದಾದ್ಯಂತ ಕೇಸ್ ದಾಖಲಿಸಲು ಹೊರಟ ಪಡೆ. ಕೇಸ್ಗೆ ಹೆದರಿ ಕ್ಷಮೆ ಕೇಳಿದ ಆ ದಿನಗಳು ನಟ ಚೇತನ್. ಅವಿವೇಕಿತನದ ಮಾತಿಗೆ ಕ್ಷಮೆ ಕೇಳಿ ತೆಪ್ಪಗಾದ ನಟ ಚೇತನ್ ಅಹಿಂಸಾ. ಡಾಕ್ಟರ್ ರಾಜ್ ಬಗ್ಗೆ ದಿಮಾಕಿನ ಮಾತನಾಡಿ ಕ್ಷಮೆ ಕೇಳಿದ ಚೇತನ್ ಅಣ್ಣ ಅವರ ಅಭಿಮಾನಿಗಳ ಕೋಪಕ್ಕೆ ನಡುಗಿ ಹೋಗಿದ್ದಾರೆ. ಇದೀಗ ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕು ಮಾಡಿದ್ರು, ಕೇಸ್ ಹಾಕಿದ್ಮೇಲೆ ಸಾರಿ ಕೇಳಿದ್ದಾರೆ. ಚೇತನ್ ವಿರುದ್ಧ ರಾಜ್ಯದಾದ್ಯಂತ ಕೇಸ್ ದಾಖಲಿಸಲು ಹೊರಟ ಪಡೆ. ಕೇಸ್ಗೆ ಹೆದರಿ ಕ್ಷಮೆ ಕೇಳಿದ ಆ ದಿನಗಳು ನಟ ಚೇತನ್. ಅವಿವೇಕಿತನದ ಮಾತಿಗೆ ಕ್ಷಮೆ ಕೇಳಿ ತೆಪ್ಪಗಾಗಿದ್ದಾರೆ. ಡಾಕ್ಟರ್ ರಾಜ್ ಬಗ್ಗೆ ದಿಮಾಕಿನ ಮಾತನಾಡಿದ್ರು ನಟ ಚೇತನ್. ಅಣ್ಣ ಅವರ ಅಭಿಮಾನಿಗಳ ಕೋಪಕ್ಕೆ ನಡುಗಿ ಹೋಗಿದ್ದಾರೆ. ಇದೀಗ ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕು ತೋರಿಸಿದ್ರು, ಕೇಸ್ ಹಾಕಿದ್ಮೇಲೆ ಈಗ ಸಾರಿ ಕೇಳಿದ್ದಾರೆ. ಚೇತನ್ ವಿರುದ್ಧ ರಾಜ್ಯದಾದ್ಯಂತ ಕೇಸ್ ದಾಖಲಿಸಲು ಹೊರಟಿತ್ತು ಪಡೆ. ಕೇಸ್ಗೆ ಹೆದರಿ ಕ್ಷಮೆಯನ್ನ ಕೇಳಿದ್ದಾರೆ. ಅವಿವೇಕಿತನದ ಮಾತಿಗೆ ಕ್ಷಮೆ ಕೇಳಿ ತೆಪ್ಪಗಾಗಿದ್ದಾರೆ ನಟ ಚೇತನ್. ಡಾಕ್ಟರ್ ರಾಜ್ ಬಗ್ಗೆ ದಿಮಾಕಿನ ಮಾತನಾಡಿದ್ರು, ಅಣ್ಣ ಅವರ ಅಭಿಮಾನಿಗಳ ಕೋಪಕ್ಕೂ ಕೂಡ ತುತ್ತಾಗಿದ್ರು. ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕನ್ನ ತೋರಿಸಿದ್ರು ನಟ ಚೇತನ್. ಕೇಸ್ ಯಾವಾಗ ದಾಖಲಾಗುತ್ತೋ ಆಗ ನಟ ಚೇತನ್ ಸಾರಿಯನ್ನ ಕೇಳಿದ್ದಾರೆ. ಕೇಸ್ಗೆ ಹೆದರಿ ಕ್ಷಮೆಯನ್ನ ಕೇಳಿದ್ದಾರೆ. ಅವಿವೇಕಿತನದ ಮಾತಿಗೆ ಈಗ ಕ್ಷಮೆ ಕೇಳಿ ತೆಪ್ಪಗಾಗಿದ್ದಾರೆ ನಟ ಚೇತನ್ ಅಹಿಂಸಾ. ಡಾಕ್ಟರ್ ರಾಜ್ ಬಗ್ಗೆ ದಿಮಾಕಿನ ಮಾತನಾಡಿದ್ರು ಚೇತನ್. ಅಣ್ಣವರ ಅಭಿಮಾನಿಗಳ ಕೋಪಕ್ಕೂ ಕೂಡ ತುತ್ತಾಗಿದ್ರು, ಈಗ ನಡುಗಿ ಹೋಗಿದ್ದಾರೆ. ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕಲ್ಲೇ ಮಾತನಾಡಿದ್ರು, ಈಗ ಕೇಸ್ ದಾಖಲಾಗ್ತಿದ್ದಂಗೆ ಸಾರಿಯನ್ನ ಕೇಳಿದ್ದಾರೆ. ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು. ಅದು ನಮ್ಮ ಅಷ್ಟೇ ನಮ್ಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು. ಅದು ನಮ್ಮ ಅಷ್ಟೇ ನಮ್ಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು. ಅದು ನಮ್ಮ ಅಷ್ಟೇ ನಮ್ಮ ಪ್ರಜಾಪ್ರಭುತ್ವ ಕಟ್ಟಬೇಕು, ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ದಿಮಾಕಿನ ಮಾತನಾಡಿದ್ರು ನಟ ಚೇತನ್ ಅಹಿಂಸಾ ಅವರು. ಈಗ ಅಣ್ಣ ಅವರ ಅಭಿಮಾನಿಗಳ ಕೋಪಕ್ಕೆ ನಡುಗಿ ಹೋಗಿದ್ದಾರೆ. ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕಿನಿಂದಲೇ ಮಾತನಾಡಿದ್ರು. ಯಾವಾಗ ಕೇಸ್ ದಾಖಲಾಯಿತೋ ಆಗ ರಾಜ್ಯದಾದ್ಯಂತ ಕೇಸ್ ದಾಖಲಿಸಲು ಹೊರಟಿತ್ತು ಅಣ್ಣವರ ಪಡೆ. ಕೇಸ್ಗೆ ಹೆದರಿ ಕ್ಷಮೆಯನ್ನ ಕೇಳಿದ್ದಾರೆ ಆ ದಿನಗಳ ನಟ ಚೇತನ್ ಅವರು. ಅವಿವೇಕಿತನದ ಮಾತಿಗೆ ಕ್ಷಮೆಯನ್ನ ಕೇಳಿ ತೆಪ್ಪಗಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ದಿಮಾಕಿನ ಮಾತನಾಡಿದ್ರು. ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ವಿರುದ್ಧವಾಗಿ ಮಾತನಾಡಿದ್ರು. ಆ ಒಂದು ಮಾತಿನ ವಿರುದ್ಧವಾಗಿ ಅಣ್ಣವರ ಅಭಿಮಾನಿಗಳು ಕೂಡ ಕೋಪಗೊಂಡಿದ್ರು. ಅಣ್ಣವರ ಕೋಪಕ್ಕೆ ನಡುಗಿ ಹೋಗಿರುವಂತಹ ಚೇತನ್ ಇವಾಗ ಕ್ಷಮೆಯನ್ನ ಕೇಳಿದ್ರು. ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕನ್ನ ತೋರಿಸಿದ್ರು. ಕೇಸ್ ಹಾಕಿದ ಮೇಲೆ ಈಗ ಸಾರಿಯನ್ನ ಕೇಳಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ದಿಮಾಕಿನ ಮಾತುಗಳನ್ನ ಆಡಿದ್ರು ನಟ ಚೇತನ್ ಅವರು. ಅಣ್ಣ ಅವರ ಅಭಿಮಾನಿಗಳ ಕೋಪಕ್ಕೆ ಈಗ ನಡುಗಿ ಹೋಗಿರುವಂತಹ ಚೇತನ್ ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಬೆಳಗ್ಗೆ ಕ್ಷಮೆಯನ್ನ ಕೇಳಲ್ಲ ಅಂತ ದಿಮಾಕಿನಲ್ಲೇ ಮಾತನಾಡಿದ್ರು. ಯಾವಾಗ ಜಿಲ್ಲೆಯಾದ್ಯಂತ ಕೇಸ್ ದಾಖಲಾಗುತ್ತೋ ಅನ್ನುವ ಒಂದು ಭಯ ಬಂದು ಈಗ ಕ್ಷಮೆಯನ್ನ ಕೇಳಿದ್ದಾರೆ.
ಡಾಕ್ಟರ್ ರಾಜ್ ಬಗ್ಗೆ ದಿಮಾಕಿನ ಮಾತನಾಡಿದಂತಹ ನಟ ಚೇತನ್ ಈಗ ಸಾರಿಯನ್ನ ಕೇಳಿದ್ದಾರೆ ರಾಜ್ಕುಮಾರ್ ಅಭಿಮಾನಿಗಳ ಮುಂದೆ. ಚೇತನ್ ವಿರುದ್ಧ ರಾಜ್ಯದಾದ್ಯಂತ ಕೇಸ್ ದಾಖಲಿಸಲು ಅಭಿಮಾನಿಗಳು ಹೊರಟಿದ್ರು. ಕೇಸ್ಗೆ ಹೆದರಿದಂಥ ನಟ ಚೇತನ್ ಅವರು ಈಗ ಸಾರ್ವಜನಿಕವಾಗಿ ಸಾರಿಯನ್ನ ಕೇಳಿದ್ದಾರೆ. ಚೇತನ್ ಮನೆಗೆ ಒಂದು ಮುತ್ತಿಗೆಯನ್ನ ಕೂಡ ಹಾಕಲು ಹೋಗಿದ್ರು. ಸಾರಾ ಗೋವಿಂದು ಅವರ ನೇತೃತ್ವದಲ್ಲಿ ನಟ ಚೇತನ್ ಅವರ ಮನೆ ಮೇಲೆ ಮುತ್ತಿಗೆಯನ್ನ ಹಾಕಲು ಹೋಗಿದ್ರು. ಈ ವೇಳೆ ಬಂದಂತಹ ಚೇತನ್ ಮಾಧ್ಯಮದ ಮುಂದೆ ಕ್ಷಮೆಯನ್ನ ಕೇಳಿದ್ದಾರೆ. ನನ್ನಿಂದ ನನ್ನ ಮಾತಿನಿಂದ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಎಲ್ಲರೂ ಕೂಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರ ಸೇವೆ ಅಪಾರ ಆಗಿದೆ. ನನ್ನಿಂದ ಯಾವುದೇ ಒಂದು ತಪ್ಪಾಗಿದ್ರೂ ಕೂಡ ಕ್ಷಮಿಸಿ ಅನ್ನುವ ಮಾತುಗಳನ್ನ ಆಡಿದ್ದಾರೆ. ಈ ಮೂಲಕ ಒಂದು ಕ್ಷಮೆಯನ್ನ ಕೇಳಿದ್ದಾರೆ ನಟ ಚೇತನ್. ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕಿನಲ್ಲೇ ಮಾತನಾಡಿದ್ರು. ಯಾವಾಗ ಚೇತನ್ ವಿರುದ್ಧ ಕೇಸ್ ದಾಖಲಾಯಿತೋ ಆಗ ಸಾರಿಯನ್ನ ಕೇಳಿದ್ದಾರೆ. ರಾಜ್ಯದಾದ್ಯಂತ ಕೇಸ್ ದಾಖಲಿಸಲು ರಾಜ್ ಅಭಿಮಾನಿಗಳ ಪಡೆ ಹೊರಟಿತ್ತು. ಕೇಸ್ಗೆ ಹೆದರಿದಂತ ಆ ದಿನಗಳು ನಟ ಚೇತನ್ ಈಗ ಕ್ಷಮೆಯನ್ನ ಕೇಳಿದ್ದಾರೆ. ಅವರ ಮನೆಯ ಬಳಿ ಒಂದು ಕ್ಷಮೆಯನ್ನ ಕೇಳಿರುವಂಥದ್ದು. ಸಾರಾ ಗೋವಿಂದು ಅವರ ನೇತೃತ್ವದಲ್ಲಿ ಅಣ್ಣ ಅವರ ಅಭಿಮಾನಿಗಳು ಕೂಡ ಚೇತನ್ ಅವರ ಮನೆಗೆ ಮುತ್ತಿಗೆಯನ್ನ ಹಾಕಲು ಹೋಗಿದ್ರು. ಈ ವೇಳೆ ಹೊರಗಡೆ ಬಂದಂತಹ ಚೇತನ್ ಅವರು ಬಹಿರಂಗವಾಗಿ ಸಾರಿಯನ್ನ ಕೇಳಿದ್ದಾರೆ. ನನ್ನಿಂದ ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕ್ಷಮೆಯನ್ನ ಯಾಚಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕುರಿತಂತೆ ನಟ ಚೇತನ್ ಅವರು ಪದ ಬಳಕೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅಣ್ಣ ಅವರ ಅಭಿಮಾನಿಗಳ ಕೋಪಕ್ಕೆ ತುತ್ತಾಗಿದ್ರು ನಟ ಚೇತನ್ ಅವರು. ಬೆಳಗ್ಗೆ ಕ್ಷಮೆ ಕೇಳಲ್ಲ ಅಂತ ದಿಮಾಕನ್ನ ತೋರಿಸಿದ್ರು. ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಎಲ್ಲರೂ ಕೂಡ ಚಿತ್ರರಂಗಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಮಾತ್ರ ಯಾಕೆ ಸಮಾಧಿಗೆ ಅವಕಾಶ ಕೊಟ್ಟಿದ್ದೀರಾ, ಬೇರೆಯವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನುವ ಪ್ರಶ್ನೆಯನ್ನ ಮಾಡಿದ್ರು. ಈ ಒಂದು ಪ್ರಶ್ನೆ ಅಭಿಮಾನಿಗಳನ್ನ ಕೆರಳಿಸಿತ್ತು. ರಾಜ್ಕುಮಾರ್ ಅಭಿಮಾನಿಗಳನ್ನ ಕೆರಳಿಸಿತ್ತು. ಈಗ ಅಣ್ಣವರ ಅಭಿಮಾನಿಗಳ ಕೋಪಕ್ಕೆ ನಡುಗಿ ಹೋಗಿದ್ದಾರೆ ನಟ ಚೇತನ್ ಅವರು.